ಹಲೋ ಫ್ರೆಂಡ್ಸ್, ನಾನು ಸುಶೀಲಾ, ಮಧು ಅಂಡ್ ಮಮ್ಮ ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್ ನೋಡಿದ್ರೆ ಮಾವಿನಕಾಯಿ ಗೊಂಚಲು ನೋಡಿದ್ರೆ ಮಾವಿನ ಹಣ್ಣಿನ ಹೂವು ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಇದು 3 ಗಿಡಗಳು ನಾನು ಹಾಕಿದ್ದೆ ಫ್ರೆಂಡ್ಸ್. ಇಲ್ಲಿ ನೋಡಿ 3 ಗಿಡ ನಾನು ಹಾಕಿದೆ. ಇದು ಹಾಕ್ಬಿಟ್ಟು 1.5 ವರ್ಷ ಅಷ್ಟೇ ಫ್ರೆಂಡ್ಸ್. ನೋಡಿದ್ರೆ ಈ ಥರ ಬಂದಿದೆ ನೋಡಿ. ನೋಡಿ ಮೇಲ್ಗಡೆ ಇದರಲ್ಲಿ ಸ್ವಲ್ಪ ಕಡಿಮೆ ಬಂದಿದೆ. ಇದರಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೆ ಫ್ರೆಂಡ್ಸ್. ನೋಡಿ ಇದು ಹಾಕಿ ಓನ್ಲಿ 1.5 ವರ್ಷ. ಮೊದಲು ಇಲ್ಲಿ ತೋರಿಸೋಣ, ಅಲ್ಲಿ ಮೇಲೆ ಫುಲ್ ಮೇಲೆ. ಫ್ರೆಂಡ್ಸ್, ನಾನು ಅವರಿಗೆ ಒಂದು ಬಾದಾಮಿ ಮತ್ತು ಒಂದು ತೋತಾಪುರಿ ಇಲ್ಲಿ ಫ್ರೆಂಡ್ಸ್. ಇದು ತೋತಾಪುರಿ ನೋಡಿ, ತೋತಾಪುರಿ ಹೇಗಿದೆ ನೋಡಿ, ಹೂವು ನೋಡಿ ಹೇಗೆ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ತೋತಾಪುರಿ, ಇದು ಬಾದಾಮ್ ಅಂತ ನಾನು ಕೇಳಿದೆ. ಅದು ಹಣ್ಣು ಯಾವ್ದು ಬರುತ್ತೋ ಗೊತ್ತಿಲ್ಲ. ಮತ್ತು ಇದು ಮಲ್ಲಿಕ ಫ್ರೆಂಡ್ಸ್, ಮಲ್ಲಿಕ. ಇದು 3 ಇಲ್ಲಿ ನನಗೆ 3 ಕೆಳಗಡೆ ಹಾಕಿದೆ, ಇನ್ನು 3 ಮೇಲ್ಗಡೆ ಟೆರೆಸ್ ಮೇಲೆ ಹಾಕಿದ್ದೀನಿ ಫ್ರೆಂಡ್ಸ್. ಆದರೆ 1.5 ವರ್ಷಕ್ಕೇ ಇದು ಇಷ್ಟು ಚೆನ್ನಾಗಿ ಹೂವು ಬಂದಿದೆ ಅಲ್ವಾ. ನಮಗೆಷ್ಟು ಸಂತೋಷ ಆಗುತ್ತಲ್ವ ಫ್ರೆಂಡ್ಸ್. ಮೊದಲೆಲ್ಲ 1, 4, 5, 8 ವರ್ಷಗಳಿಗೆ ಇದು ಹಣ್ಣುಗಳು ಬರ್ತಾಯಿತ್ತು. ಈಗ ನೋಡಿ ಬರೀ 1.5 ವರ್ಷಕ್ಕೇ ಇಷ್ಟು ಚೆನ್ನಾಗಿ ನಮಗೆ ಹಣ್ಣುಗಳು ಬರ್ತಾಯಿದೆ ಅಂದರೆ ಅದು ಗ್ರಾಫ್ಟೆಡ್. ಓನ್ಲಿ ಗ್ರಾಫ್ಟೆಡ್ ಆಗಿರೋದ್ರಿಂದ ಮಾತ್ರ ಇದು ನಮಗೆ ಹಣ್ಣು ಬೇಗ ಬರುತ್ತೆ ಫ್ರೆಂಡ್ಸ್. ಈ ತೋಟಗಾರಿಕೆ ಇಲಾಖೆಯವರು ನಮಗೆ ಕೊಟ್ಟಿರೋ ಗಿಫ್ಟ್ ಅಂತ ನಾವು ಹೇಳ್ಬೋದು ಅಲ್ವಾ. ನೋಡಿ ಬರೀ 1.5 ವರ್ಷಕ್ಕೆ ಈಗ ನಮಗೆ ಹಣ್ಣು ನಾವು ನೋಡ್ತೀವಲ್ವ, ಎಷ್ಟು ಬರುತ್ತೋ ಗೊತ್ತಿಲ್ಲ. ಒಟ್ಟು ಹೂವು ಹಣ್ಣು ನಾವು ನೋಡ್ತೀವಲ್ವ ಬರೀ 1.5 ವರ್ಷಕ್ಕೆ. ನೋಡಿ ಫ್ರೆಂಡ್ಸ್, ಇದು ತೋತಾಪುರಿ. ಮೊದಲೆಲ್ಲ 40-50 ವರ್ಷದವರು ಗಿಡಗಳು ಹಾಕಿದರೆ ಅಯ್ಯೋ ನಾವೇನು ತಿಂತೀವ, ಮಕ್ಕಳು ಮೊಮ್ಮಕ್ಕಳು ತಿಂತಾರೆ ಬಿಡಪ್ಪ ಅದು ಒಂಥರ ಆಗ್ತಿತ್ತು. ಯಾಕೆಂದರೆ 4, 5, 6 ವರ್ಷಗಳಿಗೆ ನಮಗೆ ಹಣ್ಣು ಸಿಗ್ತಿತ್ತಲ್ವ. ನೋಡಿ ಈಗ ನಮಗೆ ತೋಟಗಾರಿಕೆ ಇಲಾಖೆಯವರು ನಮಗೆ ಕೊಟ್ಟಿರೋ ಗಿಫ್ಟ್ ಅಂತ ನಾವು ಹೇಳ್ಬೋದಲ್ವ ಫ್ರೆಂಡ್ಸ್ ಅಲ್ವಾ. ನೋಡಿ ನನಗೆ ಈ ಗೊಂಚಲು ನೋಡಿ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ನಾವೇನು ಇದೇನು ಹಣ್ಣು ನೋಡಲಿಲ್ದವ್ರೇನಲ್ಲ. ಮಾವಿನ ಗಿಡ, ಹಲಸಿನ ತೋಟ, ಮಾವಿನ ತೋಟ, ತೆಂಗಿನ ತೋಟಗಳಲ್ಲೇ ನಾನು ಹುಟ್ಟಿರೋಳೇನೆ. ಆದರೆ ಇವಾಗ ನಾವೇ ಹಾಕಿದ ಗಿಡದಲ್ಲಿ ಬರೀ 1.5 ವರ್ಷಕ್ಕೇ ಹಣ್ಣು ಬಂತಲ್ಲ ಅಂತೇಳ್ಬಿಟ್ಟು ನನಗಿಷ್ಟೊಂದು ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೊಂಚಲು. ನೋಡಿ ಇದರಲ್ಲಿ ಕಾಯಿ ಎಷ್ಟು ಬರುತ್ತೋ ಗೊತ್ತಿಲ್ಲ. ಫಸ್ಟು ಹೂವು ಬಿಟ್ಟಿದೆ ಫ್ರೆಂಡ್ಸ್. 3 ಇದೆ ಇಲ್ಲಿ. ಇದು ಮಲ್ಲಿಕ, ಇದು ಬಾದಾಮು, ಇದು ತೋತಾಪುರಿ ಅಂತ ನಾನು ಕೇಳಿ ತೊಗೊಂಡಿದ್ದೀನಿ. ಅದು ಹಣ್ಣು ಯಾವುದು ಬರುತ್ತೋ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಗ್ರಾಫ್ಟೆಡ್ಡಲ್ಲಿ ಎಷ್ಟೊಂದು ಹಣ್ಣು ನಾವು ತಿಂದ್ವಿ ಗೊತ್ತಾ. ಮಲಬೇರಿ, ಆಪಲ್ ಬೇರು, ಮತ್ತು ಅಂಜೂರು, ಸಪೋಟ, ಮತ್ತು ಫ್ರೆಂಡ್ಸ್ ಈಗ ಬಿಳಿ ನೇರಳೆ ಬಂದಿದೆ ಮೇಲ್ಗಡೆ. ಬಿಳಿ ನೇರಳೆ ಹಣ್ಣು ಗೊಂಚಲು ಬಂದಿದೆ ಫ್ರೆಂಡ್ಸ್. ಅದು ಇವಾಗ ನಿಮಗೆ ನಾನು ಮೇಲೆ ತೋರಿಸ್ತೀನಿ. ಹಣ್ಣು ಆಗಿದೆ. ಆ ಹಣ್ಣು ತಿಂದರೆ ಫ್ರೆಂಡ್ಸ್ ಒಳ್ಳೆ ಸಕ್ಕರೆ ತಿಂದಾಗಿರುತ್ತೆ ಫ್ರೆಂಡ್ಸ್. ಅಂಥ ಟೇಸ್ಟ್ ಇದೆ ಆ ಹಣ್ಣು, ಅಷ್ಟು ಟೇಸ್ಟ್ ಇದೆ ಫ್ರೆಂಡ್ಸ್. ವೈಟ್ ನೇರಳೆ ಎಲ್ಲ ಗಾರ್ಡನ್ನಲ್ಲೇನು ನಾವು ಎಲ್ಲ ಹಣ್ಣಿನ ಗಿಡಗಳನ್ನು ಹಾಕಿ ಮತ್ತು ಗ್ರಾಫ್ಟೆಡ್ ಹಾಕಿ ನಾವು ಬೆಳೆದು ತಿನ್ನೋ ಅಂಥ ಒಂದು ಅವಕಾಶ ನಮಗೆ ಒಳ್ಳೆ ಇದು ಇದೆ ಫ್ರೆಂಡ್ಸ್ ಈಗಂತ. ಫ್ರೆಂಡ್ಸ್ ಮೇಲ್ಗಡೆ ಬಿಳಿ ನೇರಳೆನ ನಾವು ತೋರಿಸ್ತೀನಿ ಫ್ರೆಂಡ್ಸ್. ಮೇಲೆ ಫಸ್ಟ್ ಫ್ಲೋರ್ಗೆ ಹೋಗೋಣ ಮೊದಲು. ಫ್ರೆಂಡ್ಸ್ ಬಿಳಿ ನೇರಳೆ ಅಂತ ಹೇಳಿದ್ನಲ್ವ, ಇವಾಗ ಟೆರೆಸ್ ಮೇಲೆ ಬಂದೆ ನಾನು. ನೋಡಿ ಬಿಳಿ ನೇರಳೆ ಬಂದಿದೆ ನಮ್ಮ ಗಿಡದಲ್ಲಿ ಫ್ರೆಂಡ್ಸ್. ನೋಡಿದರೆ ಬಿಳಿ ಮೊದಲು ಹತ್ತಿರದಿದೆ ಚಿನ್ನ. ನೋಡಿ ಫ್ರೆಂಡ್ಸ್ ಬಿಳಿ ನೇರಳೆ ನೋಡಿದ್ರೆ
ನೋಡಿದ್ರೆ ಬಿಳಿ ನೇರಳೆ. ಫ್ರೆಂಡ್ಸ್, ಈ ಟೇಸ್ಟು ಅಮೋಘ ಅಮೋಘ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ ಈ ಫ್ರೆಂಡ್ಸ್. ಇದನ್ನು ನಾನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಅದು ಹತ್ತಿರದಿಂದ ಫ್ರೆಂಡ್ಸ್. ಇದು ಇಟ್ಕೊಂಬದು ಒಂದು ಸೆಕೆಂಡ್. ಫ್ರೆಂಡ್ಸ್, ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಫ್ರೆಂಡ್ಸ್. ಈ ಬಿಳಿ ನೇರಳೆನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಫ್ರೆಂಡ್ಸ್. ಈ ಟೇಸ್ಟ್ ಇದೆಯಲ್ಲ ಅಮೋಘ ಅಮೋಘ, ಅಷ್ಟು ಟೇಸ್ಟ್ ಇದೆ ಫ್ರೆಂಡ್ಸ್. ಇದು ನಾನು ಫಸ್ಟು ಈ ಥರ ಬಂದಿತ್ತು ನಾನು ಏನು ಮಾಡಿದೆ, ಅದನ್ನು ದೇವರಿಗೆ ಇಟ್ಬಿಟ್ಟು ನಾನು ಟೇಸ್ಟ್ ನೋಡೋಣ ಅಂತ ನೋಡಿದೆ ಫ್ರೆಂಡ್ಸ್. ಏನು ಟೇಸ್ಟ್ ಇದೆ ಗೊತ್ತಾ, ಇದು ಅಮೋಘ ಟೇಸ್ಟ್, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ನಮಗೆ ಪ್ರಕೃತಿಯಲ್ಲಿ ಎಂತೆಂಥ ಹಣ್ಣುಗಳು, ಎಂತೆಂಥ ಹೂವುಗಳು ನಮಗೆ, ಅದು ನಾವು ಟೆರೇಸ್ ಮೇಲೆ ಬೆಳೆದು ಈ ಹಣ್ಣುಗಳನ್ನ ನಾವು ತಿಂತೀವಲ್ಲ ಫ್ರೆಂಡ್ಸ್, ಅದು ಎಷ್ಟು ನಮಗೆ ಖುಷಿ ಆಗುತ್ತೆ ಅಂದರೆ ನನಗೆ ಅಂಥ ಖುಷಿ ಫ್ರೆಂಡ್ಸ್. ನೋಡಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲು ಹತ್ತಿರದಿಂದ ಇದನ್ನು ಸಿಟ್ಟಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ, ಗೊಂಚಲು ನೋಡಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಮೂಸಂಬೆ. ನಾವು ತೋಟ ಮಾಡಿ ಅಷ್ಟು ದೊಡ್ಡ ತೋಟಗಳಲ್ಲಿ ಬೆಳೆಯೋಂಥದ್ದು ನಾವಿಲ್ಲಿ ಟೆರೇಸ್ ಮೇಲೆ ಬೆಳೆದು ತಿಂತೀವಲ್ಲ ಫ್ರೆಂಡ್ಸ್. ನೀವೇ ಹೇಳಿ ಎಷ್ಟು ನಮಗೆ ಖುಷಿ ಆಗುತ್ತೆ ಹೇಳಿ. ನೋಡಿದ್ರೆ ನಮಗೆ ಮನಸ್ಸಿರಬೇಕು ಅಷ್ಟೇ, ಬೆಳಿಬೇಕು ನಾವು ಮಾಡಬೇಕಪ್ಪ ಅಂತ ಮನಸ್ಸಿದ್ರೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ. ಮೊದಲು ಎರಡು ಬರುತ್ತೆ ಫ್ರೆಂಡ್ಸ್. ಇದೂ 1.5 ವರ್ಷದ ಗಿಡ ಫ್ರೆಂಡ್ಸ್. ನಾನು ಮಾವಿನ ಗಿಡ ಹಾಕಿದ್ನಲ್ಲ, ಆಗಲೇ ನಾನು ಒಟ್ಟಿಗೆ ತೊಗೊಂಬಂದಿದ್ದೆ. ಒಂದು 20 ಹಣ್ಣಿನ ಗಿಡಗಳು ನಾನು ಒಟ್ಟಿಗೆ ತೊಗೊಂಬಂದು ಹಾಕಿದ್ದೆ. ನೋಡಿ, ಈಗೆಲ್ಲ ಕಾಯಿ ಬಂದಿದೆ 1.5 ವರ್ಷಕ್ಕೆ. ನೋಡಿ, ಅದನ್ನು ಮೂಸಂಬಿ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ದೊಡ್ಡದಿದೆ. ಅಲ್ಲಿ ನೋಡಿ, ಮೊದಲು ಮೂಸಂಬಿ ತೋರಿಸಿ. ಇಲ್ಲಿ ಫ್ರೆಂಡ್ಸ್, ಇದು ವಾಟರ್ ಆ್ಯಪಲ್ ಮೂಸಂಬಿ ನೋಡಿ ಫ್ರೆಂಡ್ಸ್. ನೋಡಿದ್ರೆ ಮೂಸಂಬಿ ನೋಡಿ ಎಷ್ಟು ದೊಡ್ಡದು ಬಂದಿದೆ, ನೋಡಿ ಎಷ್ಟು ದಪ್ಪ ಇದೆ ನೋಡಿ. ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಹಣ್ಣಾಗಲಿ ಅಂತ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಗೊತ್ತಾ, ವಾಟರ್ ಆ್ಯಪಲ್ ನೋಡಿದ್ರೆ ವಾಟರ್ ಆ್ಯಪಲ್ಲೂ ಸ್ಟಾರ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ವಾಟರ್ ಆ್ಯಪಲ್ ಇದೂ ವಾಟರ್ ಆ್ಯಪಲ್ಲೂ ಸ್ಟಾರ್ಟ್ ಆಗಿದೆ. ಇದು ಬಿಳಿ ನೇರಳೆ, ಇದು ವಾಟರ್ ಆ್ಯಪಲ್. ಎಲ್ಲ ನಾನು ಹಾಕಿ 1.5 ವರ್ಷಕ್ಕೆ ನಾವು ಇವಾಗ ತಿಂದಿರೋ ಹಣ್ಣುಗಳಂದರೆ ಇದು ಯಾವುದು, ಇದು ಸಪೋಟ, ಮತ್ತು ಇದು ಅಂಜೂರು, ಮಲ್ಬೆರಿ, ಮತ್ತು ಬಾಡ್ಬಾಡಸ್ ಚೆರಿ, ಮತ್ತು ಆಪಲ್ ಬೇರು, ಇಷ್ಟು ಹಣ್ಣುಗಳು ನಾವು ಮನಸ್ಸು ಪೂರ್ತಿ ತಿಂದ್ಬಿಟ್ಟಿದ್ದೀವಿ ಅಲ್ಲ ಎಷ್ಟು ಹಣ್ಣುಗಳು ತಿಂದಿದ್ದೀವಿ ನಾವಲ್ವಾ. ನೋಡಿ, ಈ ಬಿಳಿ ನೇರಳೆ ಫ್ರೆಂಡ್ಸ್, ಈ ಟೇಸ್ಟು ಅಮೋಘ ಅಮೋಘ. ಫ್ರೆಂಡ್ಸ್, ಎಲ್ಲರೂ ಇದನ್ನು ಒಂದು ಹಾಕಬೇಕು. ನೀವು ಇದರಲ್ಲಿ ಟೆರೇಸ್ ಮೇಲೆ ಎಲ್ಲರೂ ಹಾಕಬೇಕು. ತಿನ್ನೋದು ಟೇಸ್ಟ್ ನೋಡು. ಎಲ್ಲ ಟೆರೇಸ್ ಗಾರ್ಡನರ್ಸು ಈ ವಾಟರ್ ಆ್ಯಪಲ್ ಹಾಕಿ ಫ್ರೆಂಡ್ಸ್. ನಮಗೆಂಥ ಗಿಫ್ಟ್ ಕೊಟ್ಟಿದೆ ನೋಡಿ ಪ್ರಕೃತಿ. ನಾವು ತೋಟಗಾರಿಕೆ ಇಲಾಖೆಯವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂದರೆ ನಮಗೆ 5-6 ವರ್ಷಗಳಿಗೆ ಹಣ್ಣು ಬರೋ ಅಂಥ ಗಿಡಗಳು ಅವರು ನಮಗೆ 1.5 ವರ್ಷದಲ್ಲೇ ನಮಗೆ ಹಣ್ಣು ತಿನ್ನೋ ಥರ ಅವ್ರು ಮಾಡಿದಾರಲ್ವ. ಇವರು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು, ಹೌದಿಲ್ಲ? ಅವ್ರು ಇದೆಲ್ಲ ಪ್ಲ್ಯಾನ್ ಮಾಡಿದಂಥದ್ದು ಟೆಕ್ನಿಕ್ ಉಪಯೋಗಿಸಿ ನಮಗೆ ಬೇಗ ತಿನ್ನೋ ಥರ ಅವರು ನಮಗೆ ಮಾಡಿದ್ದಾರೆ, ಹೌದಿಲ್ಲ? ಏನಂತೀವಿ ಅದು? ಆಹಾ,
ಫ್ರೆಂಡ್ಸ್. ಇದು ಒಂಥರ ಜ್ಯೂಸಿ ಮತ್ತು ಕಪ್ಪು ನೇರಳೆ ಥರನೇ ಇದಿದೆ, ಫ್ಲೇವರ್ ಅಲ್ಲ ಮದು, ಕಪ್ಪು ನೇರಳೆ ಥರನೇ ಫ್ಲೇವರ್ ಇದೆ. ಆದರೆ ಒಳಗಡೆ ಸೀಡು ಚಿಕ್ಕದು ಬರುತ್ತೆ, ಇದು ದೊಡ್ಡದಾಗುತ್ತೆ ಫ್ರೆಂಡ್ಸ್. ಇದು ಫಸ್ಟ್ ಅಲ್ವಾ, ಇದು ನೋಡಿ ಈ ಥರ ಬರುತ್ತೆ ದೊಡ್ಡದಾಗಿ. ಇದು ಫಸ್ಟ್ ಹಣ್ಣಲ್ವಾ, ಅದಕ್ಕೆ ನಾನು ಏನಾದರೂ ಸತ್ವ ಕಡಿಮೆ ಕೊಟ್ಟನೋ ಏನೋ ಗೊತ್ತಿಲ್ಲ, ಈ ಥರ ಬಂದಿದೆ. ಆದರೆ ಟೇಸ್ಟ್ ಮಾತ್ರ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ. ನಮ್ಮ ಗಾರ್ಡನ್ನಲ್ಲಿ ಆಪಲ್ ಬೇರೆ ತಗೊಳ್ರಿ, ಮತ್ತು ಇದು ಅಂಜೂರು ತಗೊಳ್ರಿ, ಮಲ್ಬೇರಿ ತಗೊಳ್ಳಿ, ಯಾವುದೇ ಹಣ್ಣು ಅಷ್ಟೇ ಟೇಸ್ಟಿಯಾಗಿರುತ್ತೆ ಗೊತ್ತಾ. ನೀವೆಲ್ಲ ಗಾರ್ಡನರ್ಸೂ ಈ ಹಣ್ಣು ತೊಗೊಂಬಂದು ಹಾಕಿ ಫ್ರೆಂಡ್ಸ್. ಅದನ್ನು ಅಷ್ಟು ನಾವು ಒಳ್ಳೆ ಎಂಜಾಯ್ ಮಾಡ್ಬೋದು, ಈ ಹಣ್ಣುಗಳೆಲ್ಲ ನಾವು ತಿಂದು ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರ್ಯಾರು ಇದನ್ನು ವೈಟ್ ನೇರಳೆ ಇದೆ ಗಾರ್ಡನ್ನಲ್ಲಿ ಅಂತ ನನಗೆ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಸರ್ವೇ ಜನ ಸುಖಿನೋ ಭವಂತು. ಸಸಿ ಬೆಳೆಸೋಣ, ಹಸಿರು ಉಳಿಸೋಣ ಫ್ರೆಂಡ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಈ ವಿಡಿಯೋ